ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬೇಹದ್ನ ಜ್ಞಾನ. ಇಂದು ಬಾಪೂಜಿಯವರು ಬೇಹದ್ನ ಜ್ಞಾನದಲ್ಲಿ ಏನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಾಪೂಜಿ ದಶರಥ್ ಭಾಯ್ ಪಟೇಲ್ರವರು ತಮ್ಮ ದಿವ್ಯ ದೃಷ್ಟಿಯಿಂದ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಂ ಮಹಾಬ್ರಹ್ಮಾಂಡ, ಬೇಹದ್ನ ಬ್ರಹ್ಮಾಂಡ, ಅಂತ್ಯವೇ ಇಲ್ಲದ ಅನಂತ ಕಲಾಗಳ ಬ್ರಹ್ಮಾಂಡ ಅಂದರೆ ಮಲ್ಟಿವರ್ಸ್ ಮತ್ತು ಮಲ್ಟಿವರ್ಸ್ಗಿಂತಲೂ ಮೇಲಿನ ಬ್ರಹ್ಮಾಂಡ, ಹದ್ ಮತ್ತು ಬೇಹದ್ ಅಂದರೆ ವಿನಾಶಿ ಮತ್ತು ಅವಿನಾಶಿ ಸಂಪೂರ್ಣ ಜಗತ್ತನ್ನು ಅಂದರೆ ಸಮಸ್ತ ಸೃಷ್ಟಿಯ ರಚನೆಯನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ದಾರೆ. ತಮ್ಮ ದಿವ್ಯ ದೃಷ್ಟಿಯ ಮೂಲಕ ಕಂಡ ಜ್ಞಾನವನ್ನು ಸರಳ ಶಬ್ದಗಳಲ್ಲಿ ತಿಳಿಸಿದ್ದಾರೆ. ಈ ಭೂಮಿಯ ಮೇಲೆ ಇಲ್ಲಿಯವರೆಗೆ ಯಾರೂ ವೇದಗಳಲ್ಲಾಗಲಿ, ಪುರಾಣಗಳಲ್ಲಾಗಲಿ, ಉಪನಿಷತ್ ಮತ್ತು ಶಾಸ್ತ್ರಗಳಲ್ಲಾಗಲಿ ಎಲ್ಲಿಯೂ ಇದರ ಬಗ್ಗೆ ಬರೆದಿರುವುದಿಲ್ಲ. ಬಾಪೂಜಿಯವರು ಈ ಸಮಗ್ರ ವಿಶ್ವದಲ್ಲಿ ನಮ್ಮ ಭೂಮಿಯಷ್ಟೇ ಅಲ್ಲ, ನಮ್ಮನ್ನು ಹೊರತುಪಡಿಸಿ ನಮ್ಮ ಬ್ರಹ್ಮಾಂಡ ಅಂದರೆ ಸೋಲಾರ್ ಸಿಸ್ಟಮ್ದ 7 ಲೋಕಗಳಲ್ಲಿ ಬೇರೆ ಬೇರೆ ಗ್ರಹಗಳ ಮೇಲೂ ಭಿನ್ನ ಭಿನ್ನ ರೀತಿಯ ಜೀವನವಿದೆ. ಅನಂತಾನಂತ ಗ್ಯಾಲಕ್ಸಿ ಯೂನಿವರ್ಸ್ಗಳಿವೆ ಮತ್ತು ಅವುಗಳಲ್ಲೂ ಭಿನ್ನ ಭಿನ್ನ ಪ್ರಕಾರದ ಜೀವನವಿದೆ ಎಂದು ತಿಳಿಸಿದ್ದಾರೆ. ಬೇಹದ್ ಜ್ಞಾನದ ಮೂಲಕ ಬಾಪೂಜಿಯವರು ಯಾವಾಗಲೂ ತನ್ನ ಆತ್ಮವನ್ನು ತಾನು ತಿಳಿದುಕೊಳ್ಳಬೇಕು, ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ನಮ್ಮ ಮೂಲ ಸ್ವರೂಪ ಏನಾಗಿತ್ತು? ನಾವು ನಿರಾಕಾರಿಯಿಂದ ಆಕಾರಿ ಮತ್ತು ಆಕಾರಿಯಿಂದ ಸಾಕಾರಿಯಾಗಿ ಹೇಗೆ ಬಂದೆವು? ಹೇಗೆ ನಿರಾಕಾರಿಯಿಂದ ಸೃಷ್ಟಿ ಆರಂಭವಾಯಿತು ಮತ್ತು ನಾವೇನು ಈ ಸೃಷ್ಟಿಯನ್ನು ಈಗ ನೋಡುತ್ತಿದ್ದೇವೋ ಅದರ ಮೂಲ ಸೂಕ್ಷ್ಮದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಸೂಕ್ಷ್ಮ ಜಗತ್ತಿನಿಂದಲೇ ಎಲ್ಲವೂ ಸ್ಥೂಲ ಜಗತ್ತಿಗೆ ಬಂದಿದೆ. ಅಂದರೆ ಪ್ರತಿಯೊಂದು ವಸ್ತುವು ಸೂಕ್ಷ್ಮದಿಂದಲೇ ಸ್ಥೂಲಕ್ಕೆ ಬಂದಿದೆ. ಹಾಗಾದರೆ ಈ ಸೂಕ್ಷ್ಮ ಜಗತ್ತನ್ನು ಯಾರು ಸೃಷ್ಟಿಸಿದರು? ನಮ್ಮ ಭೂಮಿ ಸೃಷ್ಟಿಯಾಗಿ ಕೋಟ್ಯಾನುಕೋಟಿ ವರ್ಷಗಳಾಗಿವೆ ಎಂಬುದನ್ನು ಸನಾತನ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹೀಗಿದ್ದರೂ ಸಹ ಇಂದಿನವರೆಗೆ ಮನುಷ್ಯನ ಮನದಲ್ಲಿ ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ, ಏಕೆ ಬಂದಿದ್ದೇವೆ ಮತ್ತು ಜನನ ಮರಣಗಳ ಚಕ್ರದಿಂದ ಹೇಗೆ ಹೊರಬರಬೇಕು, ಯಾವ ವಿಧಾನದ ಮೂಲಕ ಪುನಃ ಅಮರಲೋಕವನ್ನು ಸೇರಬೇಕು, ಅಂತಿಮ ಪ್ರಾಪ್ತಿಯಾದ ಪರಂಧಾಮ ಪರಂ ಶಾಂತಿಯನ್ನು ಹೇಗೆ ಪಡೆಯಬೇಕು ಎಂಬುದನ್ನೆಲ್ಲ ಬಾಪೂಜಿಯವರು ಬೇಹದ್ ಜ್ಞಾನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಬೇಹದ್ನ ಅಂದರೆ ಅವಿನಾಶಿ, ಅಂತ್ಯವಿಲ್ಲದ ವಿಶ್ವ ಎಷ್ಟು ವಿಶಾಲವಾಗಿದೆ, ಇದರ ರಚನೆ ಹೇಗಾಯಿತು, ಇದರ ರಚನಾಕಾರ ಯಾರು ಮತ್ತು ಈ ರಚನಾಕಾರನನ್ನು ಸೃಷ್ಟಿಸಿದ ರಚನಾಕಾರನಾರು? ಯಾರು ಇದನ್ನೆಲ್ಲ ನೋಡಿಕೊಳ್ಳುತ್ತಿದ್ದಾರೆ? ಯಾರು ಆ ಆಲ್ಮೈಟಿ ಪವರ್, ಯಾರು ಆ ಆಲ್ಮೈಟಿ ಅಥಾರಿಟಿ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಂದು ನಾವು ಭೂಮಿಯ ಮೇಲೆ ನೋಡುತ್ತಿರುವ ಕೆಲವು ಧರ್ಮಗಳು ಕೆಲವೇ ವರ್ಷಗಳ ಹಿಂದಿನಿಂದ ಬಂದಿವೆ. ಹಾಗಾದರೆ ಇಂದು ನಾವು ನೋಡುತ್ತಿರುವ ಎಲ್ಲ ಧರ್ಮಪಿತರನ್ನು ಸೃಷ್ಟಿ ಮಾಡಿದವರು ಯಾರು? ನಮ್ಮ ದೇವಾನುದೇವತೆಗಳೆಲ್ಲ ಏಕೆ ಮನುಷ್ಯರಾದರು? ಯಾವುದು ಈ ಸೂಕ್ಷ್ಮ ಜಗತ್ತು? ಸೂಕ್ಷ್ಮದಲ್ಲಿ ಆತ್ಮಗಳೆಲ್ಲವೂ ಒಂದು ಬ್ರಹ್ಮಾಂಡದಿಂದ ಬೇರೆ ಬೇರೊಂದು ಬ್ರಹ್ಮಾಂಡಕ್ಕೆ ಪ್ರಯಾಣ ಮಾಡುತ್ತವೆ. ನಮ್ಮ ಭೂಮಿ ಏಕೆ ಮೃತ್ಯುಲೋಕವಾಯಿತು? ಸಮಸ್ತ ಮಲ್ಟಿವರ್ಸ್ ಮೃತ್ಯುಲೋಕವಾಗಿ ಬದಲಾಗಲು ಕಾರಣವೇನು ಎಂಬೆಲ್ಲ ಪ್ರಶ್ನೆಗಳ ಉತ್ತರ ಬಾಪೂಜಿಯವರು ಬೇಹದ್ ಜ್ಞಾನದ ಮೂಲಕ ಕೊಟ್ಟಿದ್ದಾರೆ. ಬಾಪೂಜಿಯವರು ನಮಗೆ ಮರಣಾನಂತರ ಜೀವನ, ಬ್ರಹ್ಮಾಂಡದ ಸಮಯ, ಭಿನ್ನ ಭಿನ್ನ ಬ್ರಹ್ಮಾಂಡಗಳಲ್ಲಿ ಭಿನ್ನ ಭಿನ್ನ ಶರೀರ, ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದು, ನಮ್ಮ ಬ್ರಹ್ಮಾಂಡವನ್ನು ಯಾರು ನಡೆಸುತ್ತಿದ್ದಾರೆ,
ಆತ್ಮಗಳ ಲೋಕ ಮತ್ತು ನಕ್ಷತ್ರಗಳ ನಡುವಿನ ಪಯಣದ ನಿಗೂಢ ರಹಸ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅನ್ಯಗ್ರಹಿ ಜಗತ್ತು ಮತ್ತು ಅಲ್ಲಿಯ ಜೀವನ, ಇಂಡಿಗೋ ಅಂದರೆ ಸ್ಟಾರ್ ಚೈಲ್ಡ್ಗಳ ಬಗ್ಗೆ, ಸೂರ್ಯ, ಗುರು, ಶುಕ್ರ ಇತ್ಯಾದಿ ಗ್ರಹಗಳ ಮೇಲೆ ಜೀವನವಿದೆಯೇ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಕ್ರಾಪ್ ಸರ್ಕಲ್ಸ್ಗಳ ರಹಸ್ಯ, ಅಮೇರಿಕದ ಶ್ರೀಯಂತ್ರದ ಸತ್ಯ, UFOs, ಏಲಿಯನ್ ಅಂದರೆ ಯಾರು, ಏಲಿಯನ್ಗಳು ನಡೆಸುವ ಅಪಹರಣಗಳ ಮತ್ತು ಅದರ ಸತ್ಯ, ಪಿರಮಿಡ್ಗಳ ಸತ್ಯವೇನು, ಕೈಲಾಸನಾಥ ಮಂದಿರದ ಸತ್ಯವೇನು, ಪರಗ್ರಹಿಗಳೊಂದಿಗೆ ಮಹಾನ್ ವಿಜ್ಞಾನಿಗಳ ಸಂಬಂಧ ಮತ್ತು ಲಾ ಆಫ್ ಸ್ಪಿರಿಟ್ ವರ್ಲ್ಡ್, ಇಂತಹ ಅನೇಕ ರಹಸ್ಯಗಳ ಬಗ್ಗೆ ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಬೇಹದ್ ಜ್ಞಾನದ ಮೂಲಕ ಈ ಮೃತ್ಯು ಲೋಕದಿಂದ ಬಿಡಿಸಿಕೊಂಡು ಮೇಲೇಳುವ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಲು ನೀವು ನಮ್ಮ ಮೇನ್ ಚಾನೆಲ್ ಆದ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಹೋದರೆ ನೀವು ಬೇಹದ್ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಸುಮಾರು 5,000 ವಿಡಿಯೋಗಳು ಅಪ್ಲೋಡ್ ಆಗಿವೆ ಮತ್ತು ಇದನ್ನೆಲ್ಲವನ್ನು ನೀವು ಓದಿ ತಿಳಿದುಕೊಳ್ಳಬೇಕು ಅಂದರೆ ಲೈಫ್ ಇನ್ ಮಲ್ಟಿವರ್ಸ್ ಎಂಬ ಪುಸ್ತಕವನ್ನು ಓದಿ ತಿಳಿದುಕೊಳ್ಳಬಹುದು. ಇದು ಈಗ 15 ಭಾಷೆಗಳಲ್ಲಿ ಬಂದಿದೆ. ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम